ನಮಸ್ತೆ ಎಲ್ಲರಿಗೂ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳನ್ನ ತಿಳಿಸುತ್ತಿದ್ದೇನೆ. ಈ ಸಲದ ಯೋಗ ಥೀಮ್ ಹೆಲ್ದಿ ಏಜಿಂಗ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯೋಗವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಮ್ಮ ದೇಹವನ್ನ ಆದಷ್ಟು ಸದೃಢಗೊಳಿಸುವಂಥದ್ದು, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ದೇಹವನ್ನ ಶುದ್ಧಗೊಳಿಸುವಂಥದ್ದು ಹಾಗೂ ಆರೋಗ್ಯವಂತ ಶರೀರವನ್ನ ಪಡೆಯುವಂಥದ್ದು ಯೋಗಾಭ್ಯಾಸದಿಂದ ಸಾಧ್ಯವಾಗಿದೆ. ಹಾಗಾಗಿ ಈ ದಿನದ ಜೂನ್ 21ರಂದು ಎಲ್ಲರೂ ಕೂಡ ಹೇಗೆ ಯೋಗಾಭ್ಯಾಸವನ್ನ ದಿನನಿತ್ಯ ಅಭ್ಯಾಸ ಮಾಡುತ್ತೀರೋ ಹಾಗೆ ಈ ದಿನ ಕೂಡ ವಿಶೇಷವಾಗಿ ಅಭ್ಯಾಸ ಮಾಡಬೇಕೆಂದು ನಮ್ಮ ನರೇಂದ್ರ ಮೋದಿಯವರು ದೇಶಕ್ಕೆ ಹಾಗೂ ವಿದೇಶಕ್ಕೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಯೋಗ ಅಂದ್ರೆ ಯುಜ್ಯತೆ ಅನೇನ ಇತಿ ಯೋಗ ಅಂತ ಹೇಳ್ತೇವೆ. ಯುಜ್ ಅನ್ನುವ ಧಾತುನಿಂದ ಯೋಗ ಅರೈವ್ ಆಗಿದೆ, ಅಂದ್ರೆ ಬಂದಿದೆ. ಸೊ ಯುಜ್ ಅಂದ್ರೆ ಕನೆಕ್ಟ್ ದ ಪೀಪಲ್ ಅಂತ ಅರ್ಥ. ಕನೆಕ್ಟ್ ದ ಪೀಪಲ್ ಅಂಡ್ ಕನೆಕ್ಟ್ ದ ಬಾಡಿ ಅಂಡ್ ಮೈಂಡ್. ನಮ್ಮ ದೇಹ ಮತ್ತೆ ಮನಸ್ಸಿಗೆ ಹತ್ತಿರವಾದಂಥದ್ದು ಇದು. ಮನಸ್ಸು ಮತ್ತೆ ದೇಹವನ್ನ ಕನೆಕ್ಟ್ ಮಾಡ್ಬೇಕು ಅಂತ ಹೇಳೋದಕ್ಕೆ. ಯಾಕಂದ್ರೆ ಮನಸ್ಸು ಯಾವತ್ತೂ ಕೂಡ ಚಂಚಲ ಆಗಿರ್ತದೆ. ಅದನ್ನ ಯೋಗ ಮಾಡೋದ್ರಿಂದ ಒಂದು ಹಿಡಿತಕ್ಕೆ, ಸ್ಥಿರ ಸ್ಥಿತಿಗೆ ತರಬೇಕು. ಸ್ಥಿರಂ ಸುಖಂ ಆಸನಂ ಅಂತ ಸಹ ಹೇಳ್ತೇವೆ. ಸೊ ಆಸನ ಮಾಡೋದ್ರಿಂದ ನಮ್ಮಲ್ಲಿ ಸ್ಥಿರತೆ ಬರ್ತದೆ, ಸುಖವೂ ಸಿಗ್ತದೆ, ಅಂದ್ರೆ ಮಾನಸಿಕ ನೆಮ್ಮದಿ ಸಿಗ್ತದೆ. ಶರೀರಕ್ಕೆ ದೈಹಿಕವಾಗಿ ಹಾಗೂ ಭೌತಿಕವಾಗಿ ಮಾನಸಿಕವಾಗಿ ನಮ್ಮಲ್ಲಿ ನಾವೇ ಸದೃಢತೆಯನ್ನ ಕಂಡುಕೊಳ್ತೇವೆ ಯೋಗ ಮಾಡೋದ್ರಿಂದ. ಸೊ ಎಲ್ಲರೂ ಕೂಡ ಯೋಗವನ್ನ ಅಭ್ಯಾಸ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಯಪಡಿಸಿ, ಹೇಳಿಕೊಡಿ ಹಾಗೂ ಯೋಗ ಮಾಡುವಂತೆ ಅನುಮೋದಿಸಿ. ಯೋಗವು ನಮ್ಮ ಭಾರತೀಯ ಸಂಸ್ಕೃತಿ ಆಗಿದೆ, ಅತ್ಯಮೂಲ್ಯವಾದ ಸಂಸ್ಕೃತಿ ಆಗಿದೆ. ಹಾಗೂ ಇವಾಗ ಶಾಲೆಯಲ್ಲಿ ಮಕ್ಕಳಿಂದ ಹಿಡಿದು ಪ್ರಾಯದ ವಯಸ್ಕರವರೆಗೂ ಕೂಡ ಯೋಗವನ್ನ ಅಭ್ಯಾಸ ಮಾಡುವುದು ರೂಢಿಯಾಗಿದೆ. ಹಾಗಾಗಿ ಈ ದಿನ ನಾವು ಇತರರಿಗೆ ಯೋಗವನ್ನ ಮಾಡಿ ಅಂತ ಉದ್ದೇಶ ಮಾಡುವುದು ಹಾಗೂ ಅವರನ್ನ ಯೋಗ ಮಾಡಿಸುವುದು ಕೂಡ ನಮ್ಮ ಕರ್ತವ್ಯವಾಗಿದೆ. ಯೋಗವನ್ನ ಒಂದೇ ದಿನ ಅಭ್ಯಾಸ ಮಾಡುವುದಲ್ಲ, ಯೋಗವನ್ನ ಪ್ರತಿದಿನ ಅಭ್ಯಾಸ ಮಾಡಬೇಕು. ನಿರಂತರವಾದ ಅಭ್ಯಾಸದಿಂದ ಯೋಗವು ಅತಿ ಸುಲಭವಾದ ಒಂದು ವಿದ್ಯೆಯಾಗಿದೆ. ಯೋಗ ಮಾಡುವುದರಿಂದ ನಮ್ಮ ಮಾನಸಿಕ ಹಾಗೂ ದೈಹಿಕವಾದ ಸದೃಢತೆಯನ್ನ ಕಂಡುಕೊಳ್ಳಬಹುದಾಗಿದೆ. ಯಾರಿಗೆಲ್ಲ ಸ್ಟ್ರೆಸ್ ಇದೆ, ಯಾರಿಗೆಲ್ಲ BP ಶುಗರ್ ಇದೆ, ಯಾರಿಗೆಲ್ಲ ಅನೇಕ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಂತಹ ಅಥವಾ ಸ್ಟ್ರೆಸ್ಫುಲ್ ಲೈಫ್ ಇದೆ, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇದೆ, ಅಂದ್ರೆ ಫ್ಯಾಮಿಲಿಯಿಂದ ಬಂದಂತಹ ನಮ್ಮ ಶರೀರದ ಕಾಯಿಲೆಗಳೇನಿದೆ ಅಂಥದ್ದು, ಅದನ್ನೆಲ್ಲ ಬ್ಯಾಕ್ ಮಾಡ್ಬೋದು. ಯಾವ ತರ ಅಂದ್ರೆ ನಮ್ಮ ದೇಹ ಶುದ್ಧ ಆದಷ್ಟು ನಮಗೆ ಮಾನಸಿಕ ನೆಮ್ಮದಿ ಜಾಸ್ತಿ ಆಗಿದೆ. ಯೋಗದಿಂದ ನಮಗೆ ಡೀಪ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಬಾಡಿಗೆ. ಅಂದ್ರೆ ಪೀಸ್ ಆಫ್ ಮೈಂಡ್ ಇರ್ತದೆ, ಪೀಸ್ ಆಫ್ ಮೈಂಡ್, ನೆಮ್ಮದಿ ಅನ್ನ ಕಂಡುಕೊಳ್ಳಬಹುದಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಯೋಗವನ್ನ ಅಭ್ಯಾಸ ಮಾಡಿ, ಇತರರಿಗೂ ಹೇಳಿಕೊಡಿ, ಗೊತ್ತಿಲ್ಲದವರಿಗೆ ಇದನ್ನ ತಿಳಿಯಪಡಿಸಬೇಕಾಗಿ ನಾನೆಲ್ಲರಲ್ಲೂ ಕೂಡ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಪ್ರಧಾನಿಯವರು ನರೇಂದ್ರ ಮೋದಿ ಅವರು ಯೋಗ ಡೇ ಮಾಡೋದ್ರಿಂದ ಒಂದು ಜನರಲ್ಲಿ ಹೊಸತನವನ್ನ ಮೂಡಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ, ಯಾರಿಗೆಲ್ಲ ಯೋಗದ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ ಅಂತವರು ಕೂಡ ಅಟ್ಲೀಸ್ಟ್ ಒಂದು ದಿನ ಆದ್ರೂ ಕೂಡ ಯೋಗವನ್ನ ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇದರಿಂದ ಜನರನ್ನ ಪರಿಚಯವಾಗುವುದಲ್ಲದೆ ಒಟ್ಟಿಗೆ ಆರೋಗ್ಯವನ್ನ ಕೂಡ ವೃದ್ಧಿಪಡಿಸುವಂತಾಗಿದೆ. ಸೊ ನರೇಂದ್ರ ಮೋದಿ ಅವರಿಗೂ ಕೂಡ ತುಂಬಾ ಧನ್ಯವಾದವನ್ನ ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ, ಎಲ್ಲರೂ ಕೂಡ ಯೋಗ ಮಾಡೋಣ, ಸುಸ್ಥಿರ ಜೀವನದತ್ತ ಸಾಗೋಣ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಯೋಗ ಡೇಯ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ.